ನೋಡಿಲ್ಲ. ಇವಾಗ ಈಗ ಹೊರಗಡೆ ಬಂದಿದ್ದೀವಿ. ನೋಡ್ಬಿಟ್ಟು ನಿಮಗೆ ಒಪಿನಿಯನ್ ತಿಳಿಸ್ತೀವಿ. ಓಕೆ. ನಮಸ್ತೆ ಕರ್ನಾಟಕದ ಜನತೆಗೆ ನಮ್ಮ ಮುತ್ತಿನ ಸೊಸೆಯಾದಂತಹ ಸಿರಿಯ ಒಂದು ಯೂಟ್ಯೂಬ್ ಚಾನಲ್ನ ಒಂದು ಸಿರಿಯ ನಾಳಿಯ ಎಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಗೂ ಸಹಕರಿಸಿ ನಿಮ್ಮ ಪ್ರೋತ್ಸಾಹದಿಂದ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂತಹ ಸ್ಥಾನಮಾನ ಅವಳಿಗೆ ದೊರೆಯಲಿ ಎಂದು ತಮ್ಮಲ್ಲಿ ಕಳಕಳೆಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇನೆ. ಇಷ್ಟು ಎರಡು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮಗೆಲ್ಲರಿಗೂ ಧನ್ಯವಾದಗಳು. ಅಲಂಕರಿಸುತ್ತಾ ನಮ್ಮ ಅಣ್ಣನವರಾದಂತಹ ಮಾಲ್ತೇಶ್ ಬಳ್ಳಾರಿಯವರಿಗೆ ಮಾತನಾಡಲು ಅವಕಾಶ ಕೊಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಅಷ್ಟೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್. ಇವಾಗ ಆಲ್ರೆಡಿ ಅವ್ರ ಮಾಮಾರು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ಎಲ್ಲರೂ ಹೇಳ್ಯಾರ್ರಿ. ಅದೇ ತರಹ ನೀವು ಸಪೋರ್ಟ್ ಮಾಡಿರಿ. ಇನ್ನೂ ಹೊಸ ಹೊಸ ಥರ ಬ್ಲಾಗ್ಸ್ ಮಾಡ್ತೀವಿ. ನಿಮಗೆ ಯಾವಾರ ಬ್ಲಾಗ್ಸ್ ನಮ್ಮಿಂದ ಬೇಕಾದ್ರೆ ಕಮೆಂಟ್ ಮಾಡಿರಿ. ಅದೇ ಥರ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇನ್ನೂ ಹೆಚ್ಚಿನ ರೀತಿ ಒಳಗೆ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ನಮಗೆ ಬಹಳಷ್ಟು ಮುಖ್ಯ. ನಾವು ನಿನ್ನೆ ರೂಮ್ ಮಾಡಿದ್ದು ಇಲ್ಲೇ ನೋಡಿರಿ. ಚಂದ ಐತಿ ಏರಿಯಾ, ಸೈಲೆಂಟ್ ಏರಿಯಾ. ಮೈಸೂರು ಹೋಟೆಲ್ ಬಾಜುಕ ನಾವು ರೂಮ್ ಮಾಡಿದ್ದೆ. ಚಲೋ ಅದಾವೆ ರೂಮ್ಸ್ ಎಲ್ಲ. ಆಮೇಲೆ ಇಲ್ಲಿ ಒಂದು ಹೋಟೆಲ್ ಕೆಳಗೆ ಒಂದು ಗಣಪತಿ ಐತಿ ನೋಡ್ರಿ, ಎಷ್ಟು ಚಂದ ಐತಿ. ಅಲ್ಲಿ ನೀರು ಕಲೆಕ್ಷನ್ ಹೆಂಗೆ ಕೊಟ್ಟಾರ ನೋಡ್ರಿ, ಕಲ್ಲೊಳಗನ ಗಣಪತಿ ಮಾಡಿ ಚಂದ ಐತಿ. ಇಷ್ಟ ಆಯ್ತು ನನಗೆ. ಆಮೇಲೆ ಇಲ್ಲೇ ಬಾಜು ಒಂದು ಐತ್ರಿ ಅರಮನೆ, ಅಂದ್ರೆ ಮೈಸೂರೊಳಗೆ ಅರಮನೆ ಫೇಮಸ್. ಅರಮನೆ ಕಾನ್ಸೆಪ್ಟ್ ಇಟ್ಕೊಂಡು ಹೋಟೆಲ್ ಮಾಡ್ಯಾರ ರೀ, ದೊಡ್ಡದೈತಿ. ಅದನ್ನ ಆಮೇಲೆ ತೋರಿಸ್ತೇನೆ ನಾನು. ಅಕ್ಕವಾ ಹಾಯ್. ಮೈಸೂರೊಳಗೆ ಏನು ತೊಗೋಬೇಕು ನೀ? ಈಗ ಈಗ ಎಲ್ಲರೂ ಹೇಳ್ಯಾರಿ ಇಲ್ಲಿ ಒಂದು ಶಾಪಿಂಗ್ ಮಾಡ್ಬೇಕಂತೇಳಿ, ಇಲ್ಲಿ ಸಿರಿ ತೊಗೋಬೇಕಂತೇಳಿ ಅವ್ರವ್ರ ಮನೆ ಹಸ್ಬೆಂಡ್ಸ್ಗೆ ಎಲ್ಲರೂ ಹೇಳ್ಯಾರ. ಪಾಪ ನಮ್ಮ ಅಣ್ಣ ರೀ, ನಾವೆಲ್ಲ ರೆಡಿಯಾಗಿ ಇಲ್ಲಿ ನಿಂತ್ಕೊಂಡೇವಿ. ಎಷ್ಟು ಕೆಲಸ ಮಾಡತ್ತ ನೋಡ್ರಿ. ನಾನು ವಿಡಿಯೋ ಮಾಡತ್ತೀನಿ ಅಂಥೇಳಿ ರೀ. ಟಿಫಿನ್ ಮಾಡಿದ್ರೆ ಬರ್ರಿ, ಸಿರಿ ಕೊಡಿಸ್ಬರ್ರಿ. ಒಂದ ಹಾಂ ಹಾಂ ಆಯ್ತು ಬರ್ರಿ. 15,000 ರೂಪಾಯಿ ಮೈಸೂರು ಸಿಲ್ಕ್ ಒಂದೇ ಕೊಡಿಸ್ರಿ ಸಾಕು. ಹೌದಿಲ್ಲ? ಒಂದು ನೆನಪರ ಇರ್ತೈತೆ ಅದು. 15,000 ರೂಪಾಯಿ ಸೀರೆ ಅನ್ನೋತ್ತಿಗೆ ಅವ್ರಿಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ರಿ. ಅದ್ರೊಳಗೆ ಬ್ಲಾಗ್ ಆನ್ ಇಟ್ಕೊಂಡು ಮಾತಾಡತ್ತೀನಿ. ಇನ್ನಂತ್ರ ಏನು ಮಾತಾಡಂಗಿಲ್ಲ ಅವರು. ಸೀರೆನೂ ಕೊಡ್ಸಂಗಿಲ್ಲ, ಭಾಳ ಸಲ ಕೊಡ್ಸಾರ. ಇರಲಿ ಪರವಾಗಿಲ್ಲ, ತೊಗೊಳಬೇಕಂತೇನಿಲ್ಲ ರೀ. ಇಷ್ಟ ಆದ್ರೆ ತೊಗೊತೀವಿ. ಚಂದ ಕಾಣತ್ತೀರಿ ನೋಡು, ಮಸ್ತ್. ಈಗ ಟಿಫಿನಿಗೆ ಬಂದೇವ್ರಿ. ಇಲ್ಲಿ ಎಲ್ಲರೂ ರೆಡಿಯಾಗಿ ಇಲ್ಲೇ ರೋಡ್ ಸೈಡ್ ಟಿಫಿನ್ ಮಾಡಿಕೊಂಡು ಪಲಾವ್ ಇಲ್ಲ ಏನು ನೋಡ್ಬೇಕು, ಏನಾರ ಮಾಡ್ಕೊಂಡು ತಿನ್ಕೊಂಡು ಹೋಗೋದು. ಫ್ಯಾಮಿಲಿ ಎಲ್ಲ ಮೈಸೂರಿಗೆ ಬಂದೇವಿ. ಹಾಗಾಗಿ ಒಂದೊಂದು ಮೈಸೂರು ಸಿಲ್ಕ್ ತೊಗೊಂಡು ಹೋಗೋಣ ಅಂದ್ಕೊಂಡು ಬಂದೇವ್ರಿ. ಬಟ್ ಒಳಗೆ ಹೋಗೋಣ, ಕಲೆಕ್ಷನ್ಸ್ ಹೆಂಗೆ ಅದಾವ ಏನೋ ಗೊತ್ತಿಲ್ಲ. ಇದು ನಾವೇನು ರೂಮ್ಸ್ ಮಾಡಿದ್ವಲ್ಲ ಅಲ್ಲೇ ಬಾಜು ಐತಿ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೇವಿ. ಬರೀ ಒಳಗೆ ಹೋಗೋಣ. ಚಲೋ ಅದಾವ ರೀ ಕಲೆಕ್ಷನ್ಸ್. ಬಟ್ ಮೈಸೂರು ಸಿಲ್ಕ್ ಅಷ್ಟೊಂದು ಇಲ್ಲ, ಸ್ಟಾಕ್ ಇಲ್ಲ ಅಂತ ನೋಡ್ತೇವೆ. ಯಾವಾರ ಮತ್ತಿನ್ನೂ ನೋಡಾತೇವಿ. ಹಿಂಗೇನಾರ ಇಷ್ಟ ಆದರೆ ತೊಗೊತೇವಿ. ರೇಂಜ್ 400ಲಿಂದ ಸ್ಟಾರ್ಟ್ ಐತ್ರಿ. ಇಲ್ಲೇ 400 ರೂಪಾಯಿಂದನೇ ಸೀರೆ ಸ್ಟಾರ್ಟ್ ಅದಾವು. ನೋಡೋಣ. ಆವಾಗಲೇ ಹೇಳಿದ್ದೆ ಅಲ್ರಿ, ಅರಮನೆ ಕಾನ್ಸೆಪ್ಟ್ ಇಟ್ಕೊಂಡು ಹೋಟೆಲ್ ಮಾಡ್ಯಾರ ಅಂತೇಳಿ. ಅದು ಕಸ್ತೂರಿ ನಿವಾಸ ವೆಜ್ ರೆಸ್ಟೋರೆಂಟ್ ಇದೆ. ಇಲ್ಲಿ 100 ರೂಪಾಯಿಗೆ ಒಂದು ಟೀ ಅಂತ ಹೋಗಿದ್ವಿ ನಾವು. ಅವಾಗಲೇ ಒಳಗೆ 100 ರೂಪಾಯಿ ಒಳಗೆ ಹೆಂಗೈತಿ ಏನೋ ಅನ್ನೋದು ನೋಡೋಣ ಬಾ ಅಂಥೇಳಿ ನಾನು ನಮ್ಮ ಕಿರಣ ಹೋಗಿದ್ವಿ ಒಳಗೆ. 100 ರೂಪಾಯಿಗೆ ಒಂದು ಚಹಾ ಅಂತ. ನಮ್ಮೂರೊಳಗೆಲ್ಲ 10 ರೂಪಾಯಿ 5 ರೂಪಾಯಿ. ಬಂದ್ವಿ ನಾವು, ಉಪವಾಸ ಏನು ತಿನ್ನಲಿಲ್ಲ ಅಲ್ಲೇ. ಅರಮನೆಗೆ ಎಂಟ್ರೆನ್ಸ್ ಬಂದಿರಿ.
ಬರೀ ಅರಮನೆ ಒಳಗೆ ಹೋಗೋಣ, ಹೆಂಗೈತಿ ಏನು ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ಇದು ಸೈಡ್ಲಿಂದ ಎಂಟ್ರೆನ್ಸ್ ಇರೋದು ಸೈಡಿಂದ ಐತಿ. ಒಳಗೆಲ್ಲ ನೋಡ್ಕೊಂಡಾದ್ಮೇಲೆ ಫ್ರಂಟಿಗೆ ಬಿಡ್ತಾರೆ. ಹೊರಗಡೆ ಹಿಂಗೆಲ್ಲ ಐತೆ ನೋಡ್ರಿ. ಇವಳು ಆಲ್ರೆಡಿ ಶಾಪಿಂಗ್ ಮಾಡಿದ್ಲು. ದೊಡ್ಡಪ್ಪ ದೊಡ್ಡಪ್ಪ ನೋಡಿದ್ರೆ ಇದೆ ಫಸ್ಟ್ ಅರಮನೆಗೆ ಬಂದಿದ್ದು, ಮೈಸೂರಿಗೆ ಬಂದಿದ್ವಿ. ಅರಮನೆ ನೋಡೋದು ಇವತ್ತು. ದೊಡ್ಡಪ್ಪ ನೀವು ಇದ ಫಸ್ಟ್ ಬಂದಿದ್ದು? ಇದ ಫಸ್ಟ್. ಒಳ್ಳೆ ಪಾಯಿಂಟ್. ಏನಂತಿ ಅರಮನೆ ನೋಡಿ? ಹೌದು ಹೌದು, ನೀವು ಬಂದಿದ್ದು ಗ್ರೇಟ್. ಹೌದಿಲ್ಲ ಶಿವರಾಜ? ಅಕ್ವಾ ಏನಂತಿ ಅರಮನೆ ನೋಡಿ? ಅರಮನೆ ಇನ್ನೂ ನೋಡಿಲ್ಲ. ಇವಾಗ ಈಗ ಹೊರಗಡೆ ಬಂದಿದ್ದೀವಿ. ನೋಡ್ಬಿಟ್ಟು ನಿಮಗೆ ಒಪಿನಿಯನ್ ತಿಳಿಸ್ತೀವಿ. ಓಕೆ 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 ಓಕೆ. ನಾವು ಹೇಳಲಿ ಮಟ್ಟ ನೀವು ಯಾರು ಬರಬೇಡ್ರಿ. ಹೋಗ ಏನು ಯೂಸ್ ಇಲ್ಲ, ತಗೊಂಡೇವಿ ಮಾಡಿ ಬಯಸ್ಕೊಂಡೇವಿ ಅಂತ.
ಅವ್ರಿಗೆ ಕೊಟ್ಟು ಏನು ಏನಮ್ಮ ಅದು ಅಲ್ಲಿ ನಿಂತ್ಕೋಬೇಕು ಎರಡು ಕೈಲಿ ತೋರಿ ಎರಡು ಕೈಲಿ ತೋರಿ ಹ್ಞೂ ಯಾಕಮ್ಮ ಈಗ ತೊಗೊಂಡಿಲ್ಲ ನೀವು ಕೊಡ್ತೇನೆ ಅಲ್ಲಿ ತಗೋ ಅಂತ ತಗೋದಿಲ್ಲ ಹಾಂ ಯಾರನ್ನ ಯಾವ ಮಾಮನ ಒಂದೆರಡು ದಿನ ನೋಡಕ್ಕ ಕಳಿಸ್ಬೇಕು 2 ದಿನ ಕರ್ಕೊಂಡೋಗ 4 ದಿನ ಬಡ ಬಡ ಸೊರ ಆತದ ನೋಡಲ್ ದಡವ ಎಷ್ಟು ತಿಂತಿದ್ದ ಕೈ ಹಿಡ್ತಾ ಬೀಳ್ತೈತದ ಅಲ್ಲ ಇದು ಕಸ 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 ಕೊಡ್ರಿ ಇಲ್ಲಿ ಕಸ ಕಸ ಕೊಡ್ರಿ ಕಸ ಒಣ ಕಸ ಒಣ ಕಸ ಒಣ ಕಸ ಒಣ ಕಸ ಒಣ ಕಸ ಎಲ್ಲಿ ಹೋಗ್ತಾರ ನೋಡಿವ್ರಿ ಎಲ್ಲದಕ್ಕೂ ಕಮೆಂಟ್ ಮಾಡ್ತಾವೆ ಮೈಸೂರು ಅರಮನೆ ನಿಜಕ್ಕೂ ದೊಡ್ಡ ಅರಮನೆನೇ ರೀ ಇದೆ. ಕಣ್ಣು ಪಾವನ ಹಾಕವು ಇಲ್ಲಿಗೆ ಬಂದ್ರೆ. ಆಮೇಲೆ ಬಾಡಿನೂ ತಂಪಾಕೈತಿ, ಅಷ್ಟು ತಂಪೈತಿ ಒಳಗೆಲ್ಲ, ಏನು ಶೆಕೆ ಇಲ್ಲ ಏನಿಲ್ಲ. ಆಮೇಲೆ ಸೈಲೆಂಟ್, ನಾವು ಹೋದೋರ ಗದ್ದಲ ಮಾಡೋದು, ಅಲ್ಲೆಲ್ಲ ಅಷ್ಟು ಸೈಲೆಂಟ್ ಐತಿ. ಎಲ್ಲ ನೀಟಾಗ್ಯದವು. ರಾಜರು ಎಲ್ಲ ಆಡಳಿತ ಮಾಡಿದ್ವೆಲ್ಲ ಸಾಧ್ಯವಾದಷ್ಟು ಎಲ್ಲನೂ ಇಟ್ಟಾರಲ್ಲೇ ಶೋಕ. ಬಾ ಶಿಲ್ಪಕ್ಕ ಓಡ್ ಬಾ. ಏನು ನೋಡಕ್ ಹೊಂಟ್ರಿ? ಓ ನೋಡ್ರಲ್ಲ ಆನೆ ಎಲ್ಲಿ? ಓ ದೂರ ಅದ. ಅಲ್ಲಿ ನೋಡಲಿ ರಿಯಲ್ ಎಲಿಫೆಂಟ್. ಅಲ್ಲಿ ಬರಮ್ಮ ಅಯ್ಯ ಹೋಗೋಣ ನಡಿ ಅಮ್ಮ, ಏನು ಮಾಡಂಗಿಲ್ಲದ, ಆಶೀರ್ವಾದ ಮಾಡ್ತೈತಿ. ನಾನಲ್ಲ ಕೊಡು 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 ಕೊಡು, ಏನಾರ ಅನ್ನತ್ತದ. ನೀ ಬ್ಯಾಡ ಬಿಡ ಮಮ್ಮಿನ. ಮತ್ತು ನಾನು ಬಿಟ್ಟು ಕೊಡು ತಿಳ್ಕೊಂತಾರ. ನಾ ಕೊಡ ನಾನು ನಿನ್ ಕೊಡಂತ ನಾನು ನಿನ್ ಕೂಡ ಕೊಡಂತ ಹಿಡ್ಕೋದಿಲ್ಲ. ನನ್ನ ಕೈ ಹಿಡ್ಕೊ. ಹಾಂ ಹಾಂ ಈಗ ಕೊಡಲ್ಲ. ಏಯ್ ಫೋಟೋ ತೆಗಿಸಿಲ್ಲ, ಕಟ್ಟ್ಯಾರ. ಮುಂದೆ ಬರ್ರಿ ಫ್ರಂಟಿಗೆ ಈ ಥರ ಐತೆ ನೋಡ್ರಿ. ಮಕ್ಕಳನ್ನ ಕರ್ಕೊಂಬಂದರು. ಆಮೇಲೆ ಎಲಿಫೆಂಟ್ ನೋಡ್ಬೇಕು ಅನ್ನೋರು ಎಲ್ಲರೂ
ಫ್ರಂಟಿಗೆ ಬರ್ರಿ, ಅಂದರೆ ಸೈಡಿಗೆ ಆನೆ ಅದಾವೆ, ಅವನ್ನೆಲ್ಲ ನೋಡ್ಕೊಂಡು ಅದ್ರ ಜೊತೆ ಫೋಟೋ ತೆಗೆಸ್ಕೊಂಡು ಹೋಗ್ಬೋದು. ಎಲ್ಲ ಜನ ಆಲ್ಮೋಸ್ಟ್ ಆ ಕಡೆ ಹಿಂದೆನೇ ಹೋಗ್ತಾರೆ, ಇಲ್ಲಿ ಫ್ರಂಟಿಗೆ ಯಾರೂ ಬರೋಲ್ಲ. ಬಂದ್ರೆ ಇಲ್ಲಿ ಇನ್ನೂ ನೋಡೋದು ಐತಿ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಹೊರಗಡೆಗೆ ಇನ್ನು ಸ್ವಲ್ಪ ಶೋಕೇಸ್ ಸಾಮಾನು ಅವೆಲ್ಲ ಮಕ್ಕಳ ಆಟ ಸಾಮಾನು ಎಲ್ಲ ಅದಾವೆ, ಅವನಷ್ಟು ತೊಗೊಂಡು ನಾವು ಮತ್ತೆ ಹೋಗ್ಬೇಕೀಗ. ನಮ್ಮ ದೊಡ್ಡಮ್ಮ ಅಕ್ಕಾರು ಎಲ್ಲ ಖುಷಿಪಟ್ರಿ ಅರಮನೆ ನೋಡಿ. ಆಮೇಲೆ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೆ ಎಲ್ಲರಿಗೂ ಖುಷಿ ಆಯ್ತು. ಅದ್ರಾಗ ಹೆಚ್ಚಾಗಿ ಮೈಸೂರು ಅರಮನೆ ಮೈಸೂರು ನೋಡಿ ಇನ್ನೂ ಖುಷಿಪಟ್ರು, ಅದು ನಮಗೆ ಭಾಳ ಖುಷಿ ಆಯಿತು. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.